ಗೆಳೆಯರಿ, ನಾನು ನಿಮ್ಮ ಸಂಜೀವ್ ಅಮರಾಪುರ್. ಇವತ್ತು ಮತ್ತೊಂದು ಹೊಸ ವಿಷಯದೊಂದಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಂದಿದ್ದೇನೆ. ಇವತ್ತಿನ ವಿಷಯ ಬಾಯ್ಲರ್ ಫೀಡ್ ಪಂಪ್ ಪಾರ್ಟ್ ಟೂ ನಲ್ಲಿ ಬ್ಯಾಲೆನ್ಸಿಂಗ್ ಲೈನ್ ಪ್ರೊವೈಡೆಡ್ ಆನ್ ದ ಬ್ಯಾಲೆನ್ಸಿಂಗ್ ಡಿಸ್ಕ್ ಆನ್ ದ ಶಾಫ್ಟ್ ಆಫ್ ದ ಬಾಯ್ಲರ್ ಫೀಡ್ ಪಂಪ್. ಇದರ ಬಗ್ಗೆ ಒಂದು ವಿನಯ ಮಾಡ್ತೇನೆ ಅಂತ ಹೇಳಿದ್ದೆ ನಿಮಗೆ. ಸೊ ಇವತ್ತು ಬಾಯ್ಲರ್ ಫೀಡ್ ಪಂಪ್ ನಲ್ಲಿ ಬ್ಯಾಲೆನ್ಸಿಂಗ್ ಡಿಸ್ಕ್ ಯಾವ ತರ ವರ್ಕ್ ಮಾಡುತ್ತೆ, ಹಾಗೆ ನಮ್ ಪ್ರೆಷರ್ ಬ್ಯಾಲೆನ್ಸ್ ಮಾಡುತ್ತೆ, ಫೋರ್ಸ್ ಬ್ಯಾಲೆನ್ಸ್ ಮಾಡುತ್ತೆ ಅನ್ನೋ ನೋಡೋಣ. ಸೊ ಇದೊಂದು ಇಂಪೆಲ್ಲರ್ ಶಾಫ್ಟ್ ಇದೆ, ಯಾವುದು ನಮ್ದು ಬಾಯ್ಲರ್ ಫೀಡ್ ಪಂಪ್ ಶಾಫ್ಟ್ ಇದೆ. ಆನ್ ದ ಶಾಫ್ಟ್ ಆಫ್ ದ ಬಾಯ್ಲರ್ ಫೀಡ್ ಪಂಪ್ ನಂಬರ್ ಆಫ್ ಇಂಪೆಲ್ಲರ್ಸ್ ಇರ್ತವೆ. ದೀಸ್ ಆರ್ ದ ಇಂಪೆಲ್ಲರ್ಸ್ 1 2 3 4 and 5. ನಾನು 5 ಇಂಪೆಲ್ಲರ್ ಅನ್ನು ತೋರಿಸಿದ್ದೀನಿ. ಸೊ ಆನ್ ಶಾಫ್ಟ್ ಆಫ್ ದ ಪಂಪ್ ಶಾಫ್ಟ್ ಮಾಡಿ ಇಂಪೆಲ್ಲರ್ ಇರ್ತವೆ. ಅದರ ಎಂಡಿಗೆ ನಾವು ಇದನ್ನೇನಿದು ಬ್ಯಾಲೆನ್ಸಿಂಗ್ ಡಿಸ್ಕ್ ಇದೆ. ಇದೊಂದು ಬ್ಯಾಲೆನ್ಸಿಂಗ್ ಡಿಸ್ಕ್, ಇದು ಬ್ಯಾಲೆನ್ಸಿಂಗ್ ಡಿಸ್ಕ್ ಆನ್ ದ ಶಾಫ್ಟ್ ಆಫ್ ದ ಬಾಯ್ಲರ್ ಫೀಡ್ ಪಂಪ್ ಶಾಫ್ಟ್ ಮೇಲೆ ಅದು ಫಿಕ್ಸ್ ಆಗಿರುತ್ತೆ. ಸೊ ವೆನ್ ದ ಶಾಫ್ಟ್ ರೊಟೇಟ್ ಆಗುತ್ತೆ ಅಲಾಂಗ್ ವಿತ್ ದ ಇಂಪೆಲ್ಲರ್, ಇದು ಬ್ಯಾಲೆನ್ಸಿಂಗ್ ಡಿಸ್ಕ್ ಆಲ್ಸೋ ರೊಟೇಟ್ ಆಗುತ್ತೆ. ಈ ಟೈಪ್ ರೊಟೇಟ್ ಆಗುತ್ತೆ. ಸೊ ದಿಸ್ ಟೈಪ್ ಅರೇಂಜ್ಮೆಂಟ್ ಬಾಯ್ಲರ್ ಫೀಡ್ ಪಂಪ್ ಅಲ್ಲಿ ಇರುತ್ತೆ. ಏನಾಗುತ್ತೆ, ನಾವು ಶಾಫ್ಟ್ ಸಕ್ಷನ್ ಲೈನ್ ನಿಂದ ನಾವು ಏನು ಬಾಯ್ಲರ್ ಫೀಡ್ ಪಂಪ್ ಡೈರೆಕ್ಟ್ ಅಂದ ವಾಟರ್ ಇಲ್ಲಿ ಎಂಟರ್ ಆಗುತ್ತೆ. ವಾಟರ್ ಇಂತ ಪ್ಯಾರಲಲ್ ಎಂಟರ್ ಆಗುತ್ತೆ. ಅವಾಗ ಏನಾಗುತ್ತೆ, ಶಾಫ್ಟ್ ರೊಟೇಟ್ ಆಗುತ್ತೆ. ಈ ಟೈಪ್ ವಾಟರ್ ಔಟ್ವರ್ಡ್ ಮಾಡುತ್ತೆ. ಡ್ಯೂ ಟು ಸೆಂಟ್ರಿಪಲ್ ಫೋರ್ಸ್ ಇಂದ ಔಟ್ವರ್ಡ್ ನಲ್ಲಿ ನಮ್ದು ಡಿಸ್ಚಾರ್ಜ್ ಆಗುತ್ತೆ. ವಾಟರ್ ಎರಡು ಸೈಡ್ ಔಟ್ ಸೈಡ್ ಡಿಸ್ಚಾರ್ಜ್ ಆಗುತ್ತೆ ವರ್ಟಿಕಲಿ. ಇಲ್ಲೊಂದು ಡಿಫ್ಯೂಸರ್ ಇದೆ ನೋಡಿ, ಇದು ಇಂಪೆಲ್ಲರ್ ಡಿಫ್ಯೂಸರ್ ಏನ್ ಮಾಡುತ್ತೆ, ಹಾಗೆ ಅಲ್ಲೇ ಹೇಳಿದಾಗೆ ನಮ್ದು ವೆಲಾಸಿಟಿ ಕಡಿಮೆ ಮಾಡಿ ಪ್ರೆಷರ್ ಇನ್ಕ್ರೀಸ್ ಮಾಡುತ್ತೆ. ಡಿಫ್ಯೂಸರ್ ಅಲ್ಲಿ ಅಪೋಸಿಟ್ ನೋಜಲ್ ಅಂತ ಇದೆ ನಮ್ಮ ಸ್ಟುಡಿಯೋದಲ್ಲಿ. ನೋಜಲ್ ಏನ್ ಮಾಡುತ್ತೆ, ಅದು ಪ್ರೆಷರ್ ರಿಡ್ಯೂಸ್ ಮಾಡಿ ವೆಲಾಸಿಟಿ ಇನ್ಕ್ರೀಸ್ ಮಾಡುತ್ತೆ. ಬಟ್ ಡಿಫ್ಯೂಸರ್ ಕೇಸಿಂಗ್ ನಲ್ಲಿ ಅಟ್ಯಾಚ್ ಆಗುತ್ತೆ, ಪ್ರೆಷರ್ ರೈಸ್ ಮಾಡುತ್ತೆ, ವೆಲಾಸಿಟಿ ಡಿಕ್ರೀಸ್ ಮಾಡುತ್ತೆ. ಸೊ ಹಾಗೇನಾಗುತ್ತೆ, ನಮ್ ಸ್ಟಾರ್ಟಿಂಗ್ ಪ್ರೆಷರ್ P1 ಇದೆ, ರೈಸ್ ಮಾಡಿ P2 ಆಗುತ್ತೆ. ಯಾವಾಗ ನಿಮ್ದು ಪ್ರೆಷರ್ ರೈಸ್ ಆಗುತ್ತೆ, ಸೊ ದಟ್ ರಿಯಾಕ್ಷನ್ ಫೋರ್ಸ್ ಅಪೋಸಿಟ್ ಫೋರ್ಸ್ ರಿಯಾಕ್ಷನ್ ಫೋರ್ಸ್ ಡೆವಲಪ್ ಆಗುತ್ತೆ. ಸೊ ಅಪೋಸಿಟ್ ಫೋರ್ಸ್ ಈ ರೀತಿಯಲ್ಲಿ ಆಕ್ಟ್ ಆಗುತ್ತೆ ಅಪೋಸಿಟ್ ಡೈರೆಕ್ಷನ್ ನಲ್ಲಿ. ದಿಸ್ ಫೋರ್ಸ್ ಯು ಕ್ಯಾನ್ ಕಾಲ್ ಇಟ್ F1 ಫೋರ್ಸ್ ಜನರೇಟ್ ಆಗುತ್ತೆ. ಯಾವಾಗ ನೀವು ರೈಫಲ್ ನಲ್ಲಿ ಶೂಟ್ ಮಾಡಿದಾಗ ರಿಯಾಕ್ಷನ್ ನಲ್ಲಿ ನಿಮ್ದು ಶೂಟ್ ಆಗುತ್ತೆ, ರಿಯಾಕ್ಷನ್ ಫೋರ್ಸ್ ಬಂದು ನಿಮ್ಮನ್ನ ಪುಲ್ ಮಾಡುತ್ತೆ ಬ್ಯಾಕ್ವರ್ಡ್ ನಲ್ಲಿ. ದಟ್ ಈಸ್ ಕಾಲ್ ದ ರಿಯಾಕ್ಷನ್ ಫೋರ್ಸ್. ಈಗ ಪಂಪ್ ದ ಪ್ರೆಷರ್ ಇನ್ಕ್ರೀಸ್ ಆದ್ರೆ ಮೂವ್ ಆಗುತ್ತೆ, ಅಪೋಸಿಟ್ ಫೋರ್ಸ್ ರಿಯಾಕ್ಟಿವ್ ಫೋರ್ಸ್ ಏನ್ ಜನರೇಟ್ ಆಗುತ್ತೆ ಅದು F1 ಫೋರ್ಸ್ ಆಗುತ್ತೆ. ಬ್ಯಾಕ್ವರ್ಡ್ ಈ ತರ ಶಾಫ್ಟ್ ಅನ್ನ ಈ ತರ ಪುಲ್ ಮಾಡುತ್ತೆ. ಅವಾಗ ಇಂಪೆಲ್ಲರ್ ಇಂದ ನೆಕ್ಸ್ಟ್ ಈ ಫೋರ್ಸ್ ಈ ಕಡೆ ಅಪ್ಲೈ ಆಗುತ್ತೆ. ಸೊ ಹಾಗೆ ನಿಮ್ದು ಸೆಕೆಂಡ್ ಸ್ಟೇಜ್ ಸೆಕ್ಷನ್ ಆಗುತ್ತೆ, ದೆನ್ ರೈಸ್ ಆಗುತ್ತೆ. ಈ ಫೋರ್ಸ್ ನಿಮ್ದು ಪುಲ್ ಮಾಡುತ್ತೆ ಶಾಫ್ಟ್ ನ. ಅದ್ರ ಅಪೋಸಿಟ್ ಫೋರ್ಸ್ ಏನಾಗುತ್ತೆ, ನಿಮ್ಗೆ ಅಪೋಸಿಟ್ ಫೋರ್ಸ್ ಇದು ಫೋರ್ಸ್ ಏನಾಗುತ್ತೆ ನಿಮ್ ಶಾಫ್ಟ್ ನ ಈ ಕಡೆ ಪುಲ್ ಮಾಡುತ್ತೆ. ದಿಸ್ ಈಸ್ ಕಾಲ್ಡ್ F2 ಫೋರ್ಸ್. F2 ಶಾಫ್ಟ್ ಈ ಕಡೆ ನಿಮ್ ಫೋರ್ಸ್ ಜನರೇಟ್ ಆದಾಗ ಅದೇ ಮೂರನೇ ನಂಬರ್ ಇಂಪೆಲ್ಲರ್ ನಲ್ಲಿ F3 ಫೋರ್ಸ್ ಜನರೇಟ್ ಆಗುತ್ತೆ. ನೆಕ್ಸ್ಟ್ ಫೋರ್ತ್ ಇಂಪೆಲ್ಲರ್ ನಲ್ಲಿ ನಮಗೆ F4 ಫೋರ್ಸ್ ಜನರೇಟ್ ಆಗುತ್ತೆ. ಫಿಫ್ತ್ ಇಂಪೆಲ್ಲರ್ ಪಾಸ್ ಆದ ತಕ್ಷಣ ನಮ್ಗೆ F5 ಫೋರ್ಸ್ ಜನರೇಟ್ ಆಗುತ್ತೆ. ಇವೆಲ್ಲ ಫೋರ್ಸ್ ಏನ್ ಮಾಡುತ್ತೆ, ನಿಮ್ಮ ರಿಯಾಕ್ಷನ್ ಫೋರ್ಸ್ ನಿಮ್ಮ ಶಾಫ್ಟ್ ಅನ್ನ ಈ ಕಡೆ ಮೂವ್ ಮಾಡಕ್ಕೆ ರಿಯಾಕ್ಟಿವ್ ಫೋರ್ಸ್ ಆಕ್ಟ್ ಆಗುತ್ತೆ. ಸೊ ಈ ತರ ಜನರೇಟ್ ಆಗುತ್ತೆ ಫೋರ್ಸ್ ಜನರೇಟ್ ಆಗುತ್ತೆ. ನಿಮ್ದು ಎಲ್ಲ ಫೋರ್ಸ್ ಈ ಕಡೆ ನಿಮ್ದು ಶಾಫ್ಟ್ ನ ಫುಲ್ ಮಾಡಕ ರಿಯಾಕ್ಟಿವ್ ಫೋರ್ಸ್ ಜನರೇಟ್ ಆಗುತ್ತೆ. ಸೊ ಈಗ ಏನಾಗುತ್ತೆ, ಈಗ ಕ್ಲಿಯರ್ ಪಂಡ ನಾವು ಬಂದಿದ್ದೀವಿ. ಇದೇನಾಗುತ್ತೆ, ಲೋ ಪ್ರೆಷರ್ ಇದ್ದು ದೆನ್ ಹೈ ಪ್ರೆಷರ್ ಜನರೇಟ್ ಆಗಿ ನಿಮ್ದು ಡಿಸ್ಚಾರ್ಜ್ ಆಗುತ್ತೆ ಡ್ರಮ್ಗೆ ವಾಟರ್. ಬಟ್ ರಿಯಾಕ್ಟಿವ್ ಫೋರ್ಸ್ ಏನ್ ಡೆವಲಪ್ ಆಗಿರುತ್ತಲ್ಲ F1 to F5, that going to pull your shaft in this direction. ಸೊ ಈಗ ಏನ್ ಮಾಡ್ಬೇಕು ನಾವು, ಬ್ಯಾಲೆನ್ಸಿಂಗ್ ಡಿಸ್ಕ್ ಕ್ರೈಟೇರಿಯಾ ಏನಿದೆ ಈಗ ಏನ್ ನಾವು ಮಾಡ್ತಾ ಇದ್ವಿ ಅಂದ್ರೆ, ಸೊ ಅಟ್ ದ ಡಿಸ್ಚಾರ್ಜ್ ಔಟ್ಲೆಟ್ ಪಾಯಿಂಟ್ ಆಫ್ ದ ಡಿಸ್ಚಾರ್ಜ್ ಇಂಪೆಲ್ಲರ್ ನಲ್ಲಿ ಒಂದು ಇದು ಓಪನ್ ಮಾಡ್ತೀವಿ. ಇಲ್ಲಿಂದ ಒಂದು ನಿಮ್ದು ವಾಟರ್ ಟ್ಯಾಪ್ ತಗೋತೀವಿ. ಇಲ್ಲಿ ತಗೊಂಡ್ ಏನ್ ಮಾಡ್ತೀವಿ, ಇಲ್ಲಿ ನಾವು ವಾಟರ್ ಹಿಟ್ ಮಾಡ್ತೀವಿ. ಸೊ ದಿಸ್ ಫೋರ್ಸ್ 10% of this 10% of this discharge quantity 10% ನಾವು ತಗೊಂಡು
ಈ ವಾಟರ್ ನ ಇಲ್ಲಿ ಹಿಟ್ ಮಾಡ್ತೀವಿ. ಹಿಟ್ ಮಾಡಿದ ತಕ್ಷಣ ಇದು ಶಾಫ್ಟ್ ನಲ್ಲಿ ಫಿಕ್ಸ್ ಆಗುತ್ತೆ. ದಿಸ್ ಫೋರ್ಸ್ ಸ್ಟಾರ್ಟ್ ಪುಲ್ಲಿಂಗ್ ಇನ್ ದಿಸ್ ಡೈರೆಕ್ಷನ್. ಈ ಫೋರ್ಸ್ ನ ನೀವು ಏನ್ ಅನ್ಬೇಕು, ಎಫ್ ಬಿ, ಬ್ಯಾಲೆನ್ಸಿಂಗ್ ಫೋರ್ಸ್. ದಿಸ್ ಫೋರ್ಸ್ is start due to this tapping water high pressure law. This low pressure, finally outlet is a high pressure water. That water 10% you are taking from this impeller. You are start hitting that water to the balancing disc. That will supposed to stop the reaction force of this in this direction. So then what happens? F1 plus, F2 plus, F3 plus, F4 plus, F5. This equal to what is the amount of the water you calculate is removed and hitting this is equal to this summation of this force is equal to FB. So this indicates what? ಇದೇನಾಗುತ್ತೆ, ನಿಮ್ದು ಎಲ್ಲಾ ಫೋರ್ಸ್ ಅನ್ನ ಬ್ಯಾಲೆನ್ಸ್ ಮಾಡುತ್ತೆ ಡಿಸ್ಕ್. ದಟ್ ಈಸ್ ವೈ ದ ನೇಮ್ ಇಂಡಿಕೇಟಿಂಗ್ ಬ್ಯಾಲೆನ್ಸಿಂಗ್ ಡಿಸ್ಕ್. ಇದು ಬ್ಯಾಲೆನ್ಸ್ ಮಾಡುತ್ತೆ. ಈ ಫೋರ್ಸ್ ಏನಿದೆ, ಪುಲ್ಲಿಂಗ್ ಫೋರ್ಸ್ ಆಫ್ ದ ಇಂಪೆಲರ್, ಈಚ್ ಇಂಪೆಲರ್ creating after generating the pressure, that equal to outside last impeller tapping water hitting to the disc is equal to FB force. So ಒಂದು ಕ್ಲಿಯರ್ ಐಡಿಯಾ ಬಂದಂಗೆ ಆಗಿರ್ಬೇಕು ನಿಮಗೆ ಯಾವ ತರ ಬ್ಯಾಲೆನ್ಸ್ ಆಗುತ್ತೆ ಶಾಫ್ಟ್ ಅಲ್ಲಿ ಅಂತ. ಸೊ ದಿಸ್ ಈಸ್ ವಾಟ್ ಹ್ಯಾಪನ್ ಇನ್ ದ ಯಾವುದು ಇಂಪೆಲರ್. ಇದು ಬ್ಯಾಲೆನ್ಸಿಂಗ್ ಡಿಸ್ಕ್ ಫಂಕ್ಷನ್. ಸೊ ಇದಷ್ಟೇ ಅಲ್ಲ, ಈಗ ನಾವು ನೆಕ್ಸ್ಟ್ ಎಲಿಮೆಂಟ್ ಏನ್ ನೋಡಿದ್ವಿ, ವಾಟರ್ ಹ್ಯಾಂಗ್ ಇದನ್ನ ಮಾಡೋದಂದ್ರೆ ಇಲ್ಲೊಂದು ಏನಿದೆ, ಇಲ್ಲೊಂದು ಇದಿರುತ್ತೆ, ಯಾವುದು ಪ್ಲೇಟ್ ಇರುತ್ತೆ. ನೆಕ್ಸ್ಟ್ ಇದ್ರ ಮೇಲೊಂದು ಇದಿರುತ್ತೆ, ಸೀಟಿಂಗ್ ಅರೇಂಜ್ಮೆಂಟ್ ಇರುತ್ತೆ. ದಿಸ್ ಈಸ್ ದ ಸೀಟಿಂಗ್ ಅರೇಂಜ್ಮೆಂಟ್. ಇದೇನಿದೆ ಗ್ಯಾಪ್, ಇಷ್ಟು ಗ್ಯಾಪ್ ಏನಿದೆಲ್ಲ ಈ ಗ್ಯಾಪ್ ಅಲ್ಲಿ ನಿಮ್ದು ವಾಟರ್ ಇರುತ್ತೆ. ದಿಸ್ ಇಸ್ ದ ಫಿಲ್ಮ್ ಆಫ್ ವಾಟರ್. ನಿಮ್ದು ಏನಾಗುತ್ತೆ, ಇಲ್ಲಿ ಬಂದು ಹಿಟ್ ಆಗುತ್ತಲ್ಲ, ಇದು ವಾಟರ್ ಇಲ್ಲಿ ಹಿಟ್ ಆದ ತಕ್ಷಣ ವಾಟರ್ ನೀವು ಕ್ಯಾಲ್ಕುಲೇಟ್ ಕ್ವಾಂಟಿಟಿ ವಾಟರ್ ತಗೊಳ್ಳಲ್ಲ. ಸೊ ಇಷ್ಟೇ ಕ್ವಾಂಟಿಟಿ ಬೇಕಂತ ಹೇಳಿ ನೀವು ವಾಟರ್ ತಗೊಳ್ಳಲ್ಲ. ಅದೇನ್ ಮಾಡುತ್ತೆ, ದಿಸ್ ಆಲ್ ಅರೇಂಜ್ಮೆಂಟ್ ಕಮ್ ಟು ನೋ ದ ವಾಟ್ ಇಸ್ ದ ಎಕ್ಸಾಕ್ಟ್ ಹ್ಯಾಪನ್ಸ್ ಇನ್ ದ ಬ್ಯಾಲೆನ್ಸಿಂಗ್ ಡಿಸ್ಕ್. ಇದೇನಿದೆ, ಸೀಟಿಂಗ್ ಇದೆ. ದಿಸ್ ಇಸ್ ದ ಸೀಟಿಂಗ್, ಸೀಟ್ ಇದೆ, ಸೀಟಿಂಗ್. ಈಗೇನಾಗುತ್ತೆ, ಇದು ನೀರು ವಾಟರ್ ಇಲ್ಲಿ ಹಿಟ್ ಆದ ತಕ್ಷಣ ಇದು ಮೂವ್ ಆಗುತ್ತೆ. ಥ್ರೂ ದಿ ಸ್ಮಾಲ್ ಗ್ಯಾಪ್ ಇದು ಪಾಸ್ ಆಗುತ್ತೆ, ಈ ಗ್ಯಾಪ್ ಅಲ್ಲಿ ಪಾಸ್ ಆಗುತ್ತೆ. ಪಾಸ್ ಆಗಿ ಲಾಸ್ಟ್ ಒಂದು ಇದಿರುತ್ತೆ ಪಾರ್ಟ್, ಕವರ್ ಇರುತ್ತೆ. ದಿಸ್ ಈಸ್ ಕಾಲ್ಡ್ ಬ್ಯಾಲೆನ್ಸಿಂಗ್ ಕವರ್. ಕವರ್ ಇರುತ್ತೆ. ದಿಸ್ ಈಸ್ ದ ಬ್ಯಾಲೆನ್ಸಿಂಗ್ ಕವರ್. ಇದರಲ್ಲಿ ಬಂದು ಕಲೆಕ್ಟ್ ಆಗುತ್ತೆ. ಸೊ ದಿಸ್ ಈ ಪ್ರೆಷರ್ ಏನ್ ಮಾಡಬೇಕು, you have to maintain this cover pressure 0.5 to 2 kg per centimeter square above the suction pressure. ಇಲ್ಲೇನು ಸಕ್ಷನ್ ಪ್ರೆಷರ್ ಇರುತ್ತಲ್ಲ, ಈ ಪ್ರೆಷರ್ ನ ನೀವು ಅಬೋವ್ ದಿ ಸಕ್ಷನ್ ಪ್ರೆಷರ್ ಎಷ್ಟು ಮಾಡಬೇಕು, ಅಬೋವ್ 0.5 to 2 kg per centimeter square ನ ನೀವು ಮೇಂಟೈನ್ ಮಾಡಬೇಕು ಇಲ್ಲಿ ಈ ಪಾರ್ಟ್ ಅಲ್ಲಿ. ಸೊ ಇದೇನಾಗುತ್ತೆ, ಯಾವಾಗ ಇದನ್ನ ವಾಟರ್ ಸ್ಟಾರ್ಟ್ ಮಾಡಿ ಹಿಟ್ ಆಗುತ್ತೆ, ಬ್ಯಾಲೆನ್ಸ್ ಆಗುತ್ತೆ, that water and passes this small gap at the seating. The seating ಮೂಲಕ ಇದರಲ್ಲಿ ಕವರ್ ಆಗುತ್ತೆ. then this through this one it goes to ಎಲ್ಲಿ ಡಿರೇಟರ್. ಡಿರೇಟರ್ ಅಲ್ಲಿ ಹೋಗುತ್ತೆ. ಏನಾಗುತ್ತೆ, ಇದು ಸೀಟಿಂಗ್ ದಿಸ್ ಗ್ಯಾಪ್ ಮೂಲಕ ಇಲ್ಲಾಗಿ ಇದು ರೊಟೇಟ್ ಆಗುತ್ತೆ. ದೇರ್ ಇಸ್ ದ ಇಲ್ಲೇನಾಗುತ್ತೆ, ವಾಟರ್ ಫಿಲ್ಮ್ ಇರುತ್ತೆ, ವಾಟರ್ ಫಿಲ್ಮ್ ಇರುತ್ತೆ. ವಾಟರ್ ಫಿಲ್ಮ್ ಆಗಿ ಈ ಅಲಾಂಗ್ ವಿತ್ ಶಾಫ್ಟ್ ಇದು ರೊಟೇಟ್ ಆಗುತ್ತೆ. ಈ ಗ್ಯಾಪ್ ಅಲ್ಲಿ ರೊಟೇಟ್ ಆದ ತಕ್ಷಣ ಈ ಗ್ಯಾಪ್ ಏನಿದೆಲ್ಲ, ಈ ಗ್ಯಾಪ್ ನಾವು ಮೇಜರ್ ಮಾಡ್ಬೇಕು. ಈ ಗ್ಯಾಪ್ ವಿತ್ ಮೆಜರಿಂಗ್ ಡಿವೈಸಸ್ ಇದನ್ನ ನಾವು ಮೇಜರ್ ಮಾಡ್ತಾ ಇರ್ಬೇಕು. ಇದೇನಾಗುತ್ತೆ, 2.5 mm ಅಬೋ ಆದ್ರೆ above 2.5 mm ಈ ಗ್ಯಾಪ್ ಆದ್ರೆ ವಿತ್ ಮೇಜರಿಂಗ್ ದ ಯಾವುದು ವೇರ್ ಡಿವೈಸಸ್, ಇದು ವೇರ್ ಆಗುತ್ತೆ. 2.5 ಅಬೌವ್ ವೇರ್ ಆದ್ರೆ ಇದನ್ನ ನಾವು ರಿಪ್ಲೇಸ್ ಮಾಡ್ಬೇಕು, ಸೀಟಿಂಗ್ ನ ರಿಪ್ಲೇಸ್ ಮಾಡ್ಬೇಕು. ಇದೇನು ಇಂಡಿಕೇಟ್ ಮಾಡುತ್ತೆ,
ಇದು ಟಚ್ ಆದ ತಕ್ಷಣ ಇದ್ರ ಪ್ರೆಷರ್ ಕಡಿಮೆ ಆಗಿದೆ, ಇದು ಈ ಪಾರ್ಟ್ ಇದಕ್ಕೆ ಟಚ್ ಆಗಿ ವಿಯರ್ ಆಗಿದೆ ಅಂತ ತಿಳ್ಕೊಬೇಕು. ಅವಾಗ ಇದು ಎಕ್ಸೆಸ್ ವಾಟರ್ ಪ್ರೆಷರ್ ಇದು ಕಡಿಮೆ ಆಗಿ ಎಕ್ಸೆಸ್ ವಾಟರ್ ಇದರಲ್ಲಿ ಎಂಟ್ರಿ ಆಗುತ್ತೆ. ಈ ಪಾರ್ಟ್ ಜಾಸ್ತಿ ವೇರ್ ಆದ ತಕ್ಷಣ ವಾಟರ್ ಏನ್ ಕಲೆಕ್ಟ್ ಇಲ್ಲಿ ಹಿಟ್ ಮಾಡೋದು ಇದು ಪಾಸ್ ಆಗಿತ್ತು ಜಾಸ್ತಿ ಇದು ಕಲೆಕ್ಟ್ ಆಗುತ್ತೆ ಈ ಪಾರ್ಟ್ ಅಲ್ಲಿ. ಸೊ ಅವಾಗ ಈ ಶಾಫ್ಟ್ ಈ ಕಡೆ ಮೂವ್ ಆಗೋ ಚಾನ್ಸ್ ಇರುತ್ತೆ, ಈ ಫೋರ್ಸ್ ರೆಡ್ಯೂಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇನ್ನೊಂದು ಪಾಯಿಂಟ್ ಏನು, ಯಾವಾಗ ಈ ಪ್ರೆಷರ್ ಏನಿದೆ ಅಬೌವ್ 5 kg/cm² ಆಯ್ತಂದ್ರೆ ಕವರ್ ಪ್ರೆಷರ್ ಅಬೌವ್ 5 kg/cm² ಆದ್ರೆ ಸ್ಟಾಪ್ ಮಾಡಬೇಕು. ಇಮಿಡಿಯೇಟ್ಲಿ ಯು ಹ್ಯಾವ್ ಟು ಸ್ಟಾಪ್ ದ ಫೀಡ್ ಪಂಪ್, ಸ್ಟಾರ್ಟ್ ದ ಸ್ಟ್ಯಾಂಡ್ ಬೈ, ಅಂಡ್ ಯು ಹ್ಯಾವ್ ಟು ರಿಪ್ಲೇಸ್ ದಿಸ್ ಸೀಟಿಂಗ್ ಯಾವುದು ರಿಪ್ಲೇಸ್ ಮಾಡಬೇಕು. ಇದು ಗ್ಯಾಪ್ ಹೆಚ್ಚಾಗಿದೆ ಅಂತ ತಿಳ್ಕೋಬೇಕು. ಈ ಪ್ರೆಷರ್ ಹೆಚ್ಚಾಗಿದೆ ಅಬೌವ್ 5 kg ಆಯ್ತು ಅಂದ್ರೆ ಸ್ಟಾಪ್ ಮಾಡಬೇಕು ಇಮಿಡಿಯೇಟ್ಲಿ. ಸೊ this is a fantastic arrangement at the end of the shaft at the discharge outlet. ಯಾವುದು ಔಟ್ಲೆಟ್ ಇಂಪೆಲ್ಲರ್ ಪಾಯಿಂಟ್. ಇದೊಂದು ಫ್ಯಾಂಟಾಸ್ಟಿಕ್ ಅರೇಂಜ್ಮೆಂಟ್ ಇದೆ ಯಾವುದು ಅನ್ನ ಬಾಯ್ಲರ್ ಫೀಡ್ ಪಂಪ್. ಸೊ ಇದು ಸ್ವಲ್ಪ ಐಡಿಯಾ ಕ್ಲಿಯರ್ ಆಗಿದೆ ಅನ್ಕೋತೀನಿ ನಾನು ಇದ್ರ ಮೂಲಕ. ಈಗ ಏನು ಇನ್ನೊಮ್ಮೆ ಏನ್ ಹೇಳ್ಬೇಕಂದ್ರೆ ಸೆಕ್ಷನ್ ನಲ್ಲಿ ಪ್ರೆಷರ್ ಇದೆ, ಪ್ರೆಷರ್ ರೈಸ್ ಆಗುತ್ತೆ, P1 to P2 ಆಗುತ್ತೆ. ಯಾವಾಗ ಪ್ರೆಷರ್ ರೈಸ್ ಆಗುತ್ತೆ ಇನ್ ದಿಸ್ ಡೈರೆಕ್ಷನ್ ಅಲ್ಲಿ ಅಪೋಸಿಟ್ ರಿಯಾಕ್ಷನ್ ಫೋರ್ಸ್ ಡೆವಲಪ್ ಆಗುತ್ತೆ, ದಟ್ ಈಸ್ F1 ರಿಯಾಕ್ಷನ್ ಫೋರ್ಸ್ ಅಪೋಸಿಟ್ ನಲ್ಲಿ F1 ಆಗುತ್ತೆ. ಅದೇ ತರ ನಾವು 5 ಇಂಪೆಲ್ಲರ್ ಇದೆ F1 to F5 ಫೋರ್ಸ್ ಜನರೇಟ್ ಆಗುತ್ತೆ. ಸೊ ಎಲ್ಲ F5 ಫೋರ್ಸ್ ಸಮೇಷನ್ ಮಾಡಿದ್ರೆ ಇದು ಈಕ್ವಲ್ ಹೆಂಗ್ ಆಗುತ್ತೆ, ಔಟ್ಲೆಟ್ ಇಂಪೆಲ್ಲರ್ ಅನ್ನ ಒಂದು ಟ್ಯಾಪಿಂಗ್ ತಗೊಂಡು ನಾವು 10% ವಾಟರ್ ನ ರಿಮೂವ್ ಮಾಡಿ ಅದನ್ನ ಬ್ಯಾಲೆನ್ಸಿಂಗ್ ಡಿಸ್ಕ್ ಗೆ ಹಿಟ್ ಮಾಡ್ತೀವಿ. ದಿಸ್ ಈಕ್ವಲ್ಸ್ ಟು ದಿಸ್ ಪ್ರೆಷರ್, ದಿಸ್ ಫೋರ್ಸ್ ಗೆ ಈಕ್ವಲ್ ಆಗುತ್ತೆ. then your shaft is stable ಆಗುತ್ತೆ, it cannot move in this direction. So then this arrangement will have a seating arrangement, cover arrangement. This gap you have to regularly observe. This 2.5 mm wear adre you have to replace this seat, and then this pressure you have to observe. If this pressure will go about 5 kg/cm², then you come to know this gap is more. You need to stop the pump to replace the seating element, and this pressure you maintain in between this 0.5 to 2 kg/cm² above that section force. How this all the this is one balancing disc line. This is all the parameters. I think I explained clearly regarding this balancing disc. So this is one video on this chapter. So video like ಆದರೆ ಫ್ರೆಂಡ್ಸ್ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಸ್ಕಿಪ್ ಮಾಡದೆ ಕಂಟಿನ್ಯೂ ವಿಡಿಯೋ ನೋಡಿ. ಏನಾದರೂ ನಿಮ್ಗೆ ಕೇಳಿ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಇದು ವಿಷಯ ನಿಮ್ಗೆ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಎಕ್ಸಾಮ್ ಪರ್ಪಸ್ ಯು ಹ್ಯಾವ್ ಟು ಥರೋಲಿ ಪ್ರಿಪೇರ್ ಆಗಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಯಾವ್ದಾದ್ರು ಪಾಯಿಂಟ್ ನಿಮ್ಗೆ ಡೌಟ್ ಇದ್ರೆ ಕಮೆಂಟ್ ಮಾಡಿ. ಸೊ ಹಾಗೆ ಹೆಚ್ಚು ಸಪೋರ್ಟ್ ಮಾಡಿ, ಹೆಚ್ಚು ಮರಗಳನ್ನು ಬೆಳೆಸಿ ಹಾಗೂ ಪರಿಸರನ ಉಳಿಸಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್.